ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿನ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಒಂದು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡ್ತೀನಿ. ಗುಲ್ಬರ್ಗಾ ಯೂನಿವರ್ಸಿಟಿ 2019ನೇ 6th ಸೆಮಿಸ್ಟರ್ BCom ಎಕ್ಸಾಮಿನೇಷನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ದಿ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಕಾರ್ತಿಕ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2017 and 2018. Liabilities 2017 and 18, assets 2017 and 18, share capital 12 lakh 6 lakh. ಇದನ್ನು ನೋಡಿದಾಗ ನಮಗೆ ತಗೊಬಿಡಬೇಕು 4 ಲಕ್ಷ ಸೋರ್ಸಸ್ ಆಫ್ ಫಂಡಿಗೆ ಬರುತ್ತೆ ಅಂತ. ಡಿಬೆಂಚರ್ಸ್ 4 lakhs 6 lakhs 2 lakhs ಇನ್ಕ್ರೀಸ್ ಆಗಿದೆ ಅಲ್ವಾ, 2 ಲಕ್ಷ ಸೋರ್ಸಸ್ ಆಫ್ ಫಂಡಿಗೆ ಬರುತ್ತೆ ಅಂತ. ಶೇರ್ ಕ್ಯಾಪಿಟಲ್ಲು ಇನ್ಕ್ರೀಸ್ ಆಗಿದೆ ಅಂದರೆ ಶೇರ್ ಇಶ್ಯೂ ಆಗಿದೆ ಅಂತ ಅರ್ಥ. ಶೇರ್ ಇಶ್ಯೂ ಆಗಿರೋದ್ರಿಂದ ನಮಗೆ ಕ್ಯಾಶ್ ಬಂದಿರುತ್ತೆ. ಸೊ ಅದು 4 ಲಕ್ಷ ಇನ್ಕ್ರೀಸ್ ಆಗಿದೆ, ಸೋರ್ಸಸ್ ಆಫ್ ಫಂಡಲ್ಲಿ ಬರುತ್ತೆ. ಡಿಬೆಂಚರ್ಸು ಅಷ್ಟೇ 6 ಲಕ್ಷ, 4 ಲಕ್ಷ ಇತ್ತು 6 ಲಕ್ಷ ಆಗಿದೆ, 2 ಲಕ್ಷ ಡಿಬೆಂಚರ್ಸ್ ಇಶ್ಯೂ ಆಗಿದೆ. P&L ಅಕೌಂಟ್ 2,50,000 5 lakh, 2.5 ಲಕ್ಷ ಜಾಸ್ತಿ ಆಗಿದೆ. 2.5 ಲಕ್ಷ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದೆ 2018ನಲ್ಲಿ. ಸೊ ಅದಕ್ಕೆ ನಾವು ಏನೇನು ಆ್ಯಡ್ ಮಾಡಬೇಕು ಅನ್ನೋದನ್ನು ಮುಂದೆ ನೋಡ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಫಂಡ್ ಫ್ರಮ್ ಆಪ್ರೇಷನ್ ಅಥವಾ ಅಡ್ಜಸ್ಟೆಡ್ ಪ್ರಾಫಿಟ್ನ ಕಂಡುಹಿಡಿಯೋದಕ್ಕೆ ಕ್ರೆಡಿಟರ್ಸು 2 lakh ಇದ್ದಿದ್ದು 1 lakh ಆಗಿದೆ. ಇದು 1 ಲಕ್ಷ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಯಾಕೆಂದರೆ ಕ್ರೆಡಿಟರ್ ಅನ್ನೋದು ಕರೆಂಟ್ ಲೈಬಿಲಿಟಿ, ಅದು ಡಿಕ್ರೀಸ್ ಆಗಿದೆ, ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲು ಇನ್ಕ್ರೀಸ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ತೀವಿ ಅದನ್ನು. ಬಿಲ್ಸ್ ಪೇಯಬಲ್ 30,000 ಇದ್ದಿದ್ದು 80,000 ಆಗಿದೆ, 50,000 ಜಾಸ್ತಿ ಆಗಿದೆ. ಸೊ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಗೊತ್ತಿಲ್ಲ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಅದಕ್ಕೋಸ್ಕರ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ತೀವಿ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಯಿತು ಅಂದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 88,000 ಇದ್ದಿದ್ದು 1,14,000 ಆಗಿದೆ, ಇದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನಾವು ಕರೆಂಟ್ ಲೈಬಿಲಿಟಿ ಅಂತ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ಬೋದು. ಇಲ್ಲ ಅಂದರೆ ಇನ್ನೊಂದು ಥರ ಮಾಡ್ಬೋದು. ಹೇಗೆ ಅಂದರೆ ಪ್ರಿವಿಯಸ್ ಇಯರ್ ಪ್ರಾವಿಷನ್ನು ಪೇ ಮಾಡಿದ್ದೀವಿ ಅಂತ ಟ್ಯಾಕ್ಸು ಈ ವರ್ಷ, ಸೊ ಮತ್ತೆ ಫ್ರೆಶ್ ಪ್ರಾವಿಷನನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅದನ್ನು ಅಡ್ಜಸ್ಟೆಡ್ ಪ್ರಾಫಿಟಿಗೆ ಕಂಡುಹಿಡಿಬೇಕಂದ್ರೆ P&L ಅಕೌಂಟ್ ಬ್ಯಾಲೆನ್ಸಿಗೆ ಆ್ಯಡ್ ಮಾಡಿಕೊಂಡು ಅಡ್ಜಸ್ಟೆಡ್ ಪ್ರಾಫಿಟ್ ಕಂಡುಹಿಡಿದು ಫಂಡ್ ಫ್ರಮ್ ಆಪ್ರೇಷನಲ್ಲಿ ತೋರಿಸ್ತೀವಿ. ಸೊ 2 ಮೆಥಡ್ ಇದೆ. ಇದರಲ್ಲಿ ನಾನು ಕರೆಂಟ್ ಲೈಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸಿದ್ದೀನಿ. ಅಸೆಟ್ಸ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 8 lakh 12,90,000. ಇದಕ್ಕೇನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ನೋಡಬೇಕು. ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ rupees 1,40,000 ವಾಸ್ ಸೋಲ್ಡ್ ಫಾರ್ rupees 1,20,000. ಇದು ಮಷಿನರಿ ಲೆಡ್ಜರ್ ಅಕೌಂಟ್ ಮಾಡುವಾಗ ತೋರಿಸ್ತೀನಿ ಹೇಗೆ ಅಂತ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 6 lakh 8 lakh ಅಂದರೆ 2 lakh ಪರ್ಚೇಸ್ ಆಗಿದೆ ಅಂತ. ಸ್ಟಾಕ್ 6 lakh 7 lakh. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಬ್ಯಾಂಕ್ 40,000 80,000, 40,000 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 14,000 12,000, 2,000 2,000 2,000 ಕಡಿಮೆ ಆಗಿದೆ ಅಂದರೆ 2,000 ಈಸ್ ರಿಟರ್ನ್ ಆಫ್ ದಿಸ್ ಇಯರ್. ಅದನ್ನು ಪ್ರಾಫಿಟಿಗೆ ಆ್ಯಡ್ ಮಾಡಿ ಫಂಡ್ ಫ್ರಮ್ ಆಪ್ರೇಷನ್ ಕಂಡುಹಿಡಿತೀವಿ 2,000ನ. ಡೆಟಾರ್ಸ್ 1,14,000 1,12,000 ಕಡಿಮೆ ಆಗಿದೆ, 2,000 ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡ್ಯೂರಿಂಗ್ ದಿ ಇಯರ್ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ rupees 1,40,000 ವಾಸ್ ಸೋಲ್ಡ್ ಫಾರ್ rupees 1,20,000. ಇದನ್ನು ಮಷಿನರಿ ಅಕೌಂಟ್ ಮಾಡುವಾಗ ಹೇಳ್ತೀನಿ. ಡಿವಿಡೆಂಡ್ ಆಫ್ rupees 1 lakh ವಾಸ್ ಪೇಡ್ ಡ್ಯೂರಿಂಗ್ ದಿ ಇಯರ್. 1 ಲಕ್ಷ ಡಿವಿಡೆಂಡ್ ಪೇ ಆಗಿದೆ. ಇದನ್ನು ಫಂಡ್ ಫ್ರಮ್ ಆಪರೇಷನ್ ಅಥವಾ ಅಡ್ಜಸ್ಟೆಡ್ ಪ್ರಾಫಿಟ್ ಕಂಡುಹಿಡಿಬೇಕಾದ್ರೆ ಪ್ರಾಫಿಟಿಗೆ ಆ್ಯಡ್ ಮಾಡ್ತೀವಿ. ಈಗ ರಿಸಾಲ್ವ್ ಮಾಡ್ತಾ ಬರೋಣ. ಕನ್ನಡದಲ್ಲೂ ಕೊಟ್ಟಿದ್ದಾರೆ ಪ್ರಾಬ್ಲಮನ್ನು. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪರ್ಟಿಕ್ಯುಲರ್ಸ್ 2017-18 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ಸ್ ಬರ್ಕೊಡ್ಬೇಕು. ಸ್ಟಾಕ್ 6 lakh 7 lakh, ಡಿಫ್ರೆನ್ಸ್ 1 lakh ಇನ್ಕ್ರೀಸ್ ಆಗಿದೆ. ಡೆಟಾಸ್ 1,14,000 1,12,000, 2,000 ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತೋರಿಸಿದ್ದೀನಿ. ಬ್ಯಾಂಕ್ 40,000 80,000, 40,000 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಟೋಟಲ್ ಆಫ್
ಕರೆಂಟ್ ಅಸೆಟ್ಸ್ 7,54,000, 8,92,000 ಆಗಿದೆ. ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟರ್ಸ್ 2 lakh, 1 lakh, 1 lakh increase in working capital. Bills payable 30,000, 80,000, 50,000 decrease in working capital ಆಗುತ್ತೆ. Provision for taxation 88,000, 1,14,000, 26,000 decrease in working capital. Total of current liabilities 3,18,000, 2,94,000. Working capital A minus B. A ಅಂದರೆ ಕರೆಂಟ್ ಅಸೆಟ್ಸ್ ಟೋಟಲ್, B ಅಂದರೆ ಕರೆಂಟ್ ಲಯಬಿಲಿಟೀಸ್ ಟೋಟಲ್. 4,36,000, 5,98,000. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇನ್ಕ್ರೀಸು ಮತ್ತು ಡಿಕ್ರೀಸ್ ಇದೆಲ್ಲ ಆ ಕಾಲಮಿನ ಟೋಟಲ್ಗಳು. 2,40,000, 78,000. ಈಗ ಇದರ ಡಿಫ್ರೆನ್ಸ್ ಅಮೌಂಟನ್ನು ಕಂಡುಹಿಡಬೇಕು. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮ್ಮು, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮ್. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಟೋಟಲ್ ಇದೆ, 2,40,000. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 78,000 ಇದೆ, ಕಡಿಮೆ ಇದೆ. ಸೊ ಇದರ ಡಿಫ್ರೆನ್ಸ್ ಇಲ್ಲಿ ಟೋಟಲಲ್ಲಿ ಹಾಕ್ಕೋಬೇಕು. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ 2,40,000 ತೋರಿಸ್ತೀನಿ, 2,40,000, 2,40,000. ಡಿಫ್ರೆನ್ಸ್ ಅಮೌಂಟು 1,62,000. ಇಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,62,000. ಇಲ್ಲಿ ಹೇಗೆ ಡಿಫ್ರೆನ್ಸ್ ಬಂತು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಇದೆಯಲ್ಲ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ 4,36,000 ಇಲ್ಲಿದೆ, 5,98,000 ಇಲ್ಲಿದೆ. ಇವ 2018 ಇದರಲ್ಲಿ 5,98,000 ಇಲ್ಲಿ ಹಾಕೊಳ್ಳಿ, ಜಾಸ್ತಿ ಅಮೌಂಟ್ ಇರೋದು. ಡಿಫ್ರೆನ್ಸನ್ನು ಇಲ್ಲಿ ಕಂಡುಹಿಡೀರಿ, 1,62,000. ಸೊ ಇವೆರಡು ಮ್ಯಾಚ್ ಆಯಿತು ಈ ಥರ. ಈಗ ಮಷಿನರಿದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅದರದ್ದು ಲೆಡ್ಜರ್ ಅಕೌಂಟ್ ಮಾಡೋಣ. ಮಷಿನರಿ ಅಕೌಂಟ್ ಡೆಬಿಟ್ ಟು ಓಪನಿಂಗ್ ಬ್ಯಾಲೆನ್ಸ್ 80 lakh ಕೊಟ್ಟಿದ್ದಾರೆ. ಬೈ ಬ್ಯಾಂಕ್ 1,20,000. ಇದು ಓಪನಿಂಗ್ ಬ್ಯಾಲೆನ್ಸ್ 8 lakh, 80 lakh ಅಲ್ಲ, 8 lakhs. ಬೈ ಬ್ಯಾಂಕ್ 1,20,000. ಮಷಿನರಿ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸು 8 lakh ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಬೈ ಬ್ಯಾಂಕು 1,20,000 ಅಂದರೆ ಮಷಿನರಿ ಕಾಸ್ಟಿಂಗ್ ರುಪೀಸ್ 1,40,000 ಈಸ್ ಸೋಲ್ಡ್ ಫಾರ್ 1,20,000 ಅಂತ ಕೊಟ್ಟಿದ್ದಾರೆ ಅಲ್ವ ಅಲ್ಲಿ. ಅಂದರೆ 1,20,000 ಬ್ಯಾಂಕ್ ಕ್ಯಾಶ್ ರಿಸೀವ್ ಆಗಿದ್ದು. ಬೈ P&L 20,000 ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಇಲ್ಲಿ ಬ್ರಾಕೆಟಲ್ಲಿ ಹಾಕೋಬೇಕು, ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಂತ. ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ 12,90,000 ಅದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಟು ಬ್ಯಾಂಕ್ ಪರ್ಚೇಸ್ ಅಂದರೆ ಪರ್ಚೇಸ್ ಆಫ್ ಮಷಿನರಿ, ದಿ ಬ್ಯಾಲೆನ್ಸಿಂಗ್ ಫಿಗರ್ 6,30,000. ಇಲ್ಲಿ ಡಿಪ್ರಿಸಿಯೇಷನನ್ನು ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ. ನಾವು ಡಿಪ್ರಿಸಿಯೇಷನ್ನ 10% ಅಂತ ಅಸ್ಯೂಮ್ ಮಾಡ್ಯಾರ ಹಾಕ್ಕೋಬಹುದು, ಅದು ಹಾಕ್ಕೊಂಡ್ರೆ ನೋಟಲ್ಲಿ ಬರೀಬೇಕು. ಸೊ ಇದನ್ನು ನಾವು ನೋಟಲ್ಲಿ ಬರೀಬೇಕು. ನೋ ಡಿಪ್ರಿಸಿಯೇಷನ್ ಈಸ್ ಕನ್ಸಿಡರ್ಡ್ ಆನ್ ಮಷಿನರಿ ಆ್ಯಂಡ್ ಬಿಲ್ಡಿಂಗ್ ಅಂತ ಹಾಕ್ಕೋಬೇಕು. ನೋಟಲ್ಲಿ ಬರೀಬೇಕು ಇದನ್ನು. ನೋ ಡಿಪ್ರಿಸಿಯೇಷನ್ ಈಸ್ ಕನ್ಸಿಡರ್ಡ್ ಆನ್ ಮಷಿನರಿ ಆ್ಯಂಡ್ ಬಿಲ್ಡಿಂಗ್. ಇದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಅಲ್ಗೋ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಅಂತಲೇ ಹಾಕ್ಕೊಳ್ಳಿ ಇಲ್ಲಿ ಲೆಡ್ಜರ್ ಅಕೌಂಟ್ ಹೆಡಿಂಗ್. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೈ ಓಪನಿಂಗ್ ಬ್ಯಾಲೆನ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಓಪನಿಂಗ್ ಬ್ಯಾಲೆನ್ಸಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ರು 2,50,000. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ನಾನು ಹೇಳಿದ್ದೆ 2,000 ಕಡಿಮೆ ಆಗಿದೆ, ಅದು ರೈಟ್ ಆಫ್ ಮಾಡಿದ್ದಾರೆ 2,000 ಇಲ್ಲೇ ಆ್ಯಡ್ ಮಾಡ್ಕೋಬೇಕು. ಟು ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ 20,000. ಅದು ಹೆಂಗೆ ಬಂತು ಅಂತ ಮೇಲ್ಗಡೆ ಲೆಡ್ಜರ್ ಅಕೌಂಟಲ್ಲಿ ತೋರಿಸಿದ್ದೀನಿ. ಟು ಡಿವಿಡೆಂಡ್ ಪೇಯ್ಡ್ 1 lakh. ಡಿವಿಡೆಂಡ್ ಪೇಯ್ಡ್ 1 lakh ಅಂತ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಟು ಕ್ಲೋಸಿಂಗ್ ಬ್ಯಾಲೆನ್ಸ್ 5 lakh. ಈಗ ಬೈ ಅಡ್ಜಸ್ಟೆಡ್ ಪ್ರಾಫಿಟ್ ಇದು ಬ್ಯಾಲೆನ್ಸಿಂಗ್ ಫಿಗರು 3,72,000. 6,22,000 ಈ ಕಡೆ ಡೆಬಿಟ್ ಸೈಡಲ್ಲಿ ಟೋಟಲ್ ಬಂದಿದೆ. ಈ ಕಡೆ ಬ್ಯಾಲೆನ್ಸಿಂಗ್ ಫಿಗರು 3,72,000 ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಬಂದಿದೆ. ಇದನ್ನು ಈ ಮೆಥಡಲ್ಲಿ ಆರು ಮಾಡ್ಬೋದು. ಮತ್ತು ಕಂಪ್ಯೂಟೇಷನ್ ಆಫ್ ಫಂಡ್ ಫ್ರಮ್ ಆಪ್ರೇಷನ್ ಅಂತ ಇದೆ, ಅದರಲ್ಲಾರು ಮಾಡ್ಬೋದು. ನಿಮ್ಮ ಯೂನಿವರ್ಸಿಟಿಲಿ ಯಾವ ಥರ ಮಾಡಿಸಿದ್ದಾರೆ ಆ ಥರನೇ ನೀವು ಫಾಲೋ ಮಾಡಿ. ಕಂಪ್ಯೂಟೇಷನ್ ಆಫ್ ಫಂಡ್ ಫ್ರಮ್ ಆಪ್ರೇಷನ್ ನೀವು ಇದನ್ನಾರು ಮಾಡ್ಬೋದು, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಾರು ಮಾಡ್ಬೋದು.
ಪ್ರಾಫಿಟ್ 2018 5 lakh ಲೆಸ್ ಪ್ರಾಫಿಟ್ 2017 2,50,000. 2018 ಪ್ರಾಫಿಟು 2017 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದನ್ನು ನಾವು ಡಿಡಕ್ಟ್ ಮಾಡಿದರೆ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರ್ ಸಿಗುತ್ತೆ 2,50,000. ಆ್ಯಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 2,000, ಲಾಸ್ ಆನ್ ಸೇಲ್ ಆಫ್ ಮಷಿನರಿ 20,000, ಡಿವಿಡೆಂಡ್ ಪೇಡ್ 1 lakh 3,72,000. ಫಂಡ್ ಫ್ರಮ್ ಆಪ್ರೇಷನ್ ಅಡ್ಜಸ್ಟೆಡ್ ಪ್ರಾಫಿಟು ಇಷ್ಟೇ ಬಂದಿದೆ. ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಕಾರ್ತಿಕ್ ಕಂಪನಿ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ 31st March 2018. ಸೋರ್ಸಸ್ ಶೇರ್ ಕ್ಯಾಪಿಟಲ್ 4 lakh ಇನ್ಕ್ರೀಸ್ ಆಗಿದ್ದು ನಾನು ಹೇಳಿದ್ದೆ. ಡಿಬೆಂಚರ್ಸ್ 2 lakh ಪ್ರಾಬ್ಲಮ್ ಓದುವಾಗ ನಾನು ಹೇಳಿದ್ದೆ. ಸೇಲ್ ಆಫ್ ಮಷಿನರಿ 1,20,000 ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಫಂಡ್ ಫ್ರಮ್ ಆಪ್ರೇಷನ್ 3,72,000 ಅದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂತಾರು ಇಲ್ಲಿ ಬರಬಹುದು, ಇಲ್ಲ ಫಂಡ್ ಫ್ರಮ್ ಆಪ್ರೇಷನ್ ಅಂತಾರು ಬರೀಬಹುದು. ಪರ್ಚೇಸ್ ಆಫ್ ಮಷಿನರಿ 6,30,000 ಲೆಡ್ಜರ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿತ್ತು. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 lakh. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಅಮೌಂಟು ಇನ್ಕ್ರೀಸ್ ಆಗಿದ್ದು ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದ್ವಿ ಪ್ರಾಬ್ಲಮಲ್ಲಿ. ಅದು ಇಲ್ಲಿ ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂದರೆ ಇದಕ್ಕೆ ನಾವು ಕ್ಯಾಶ್ ಕೊಟ್ಟಿರ್ತೀವಲ್ವ, ಅದಕ್ಕೋಸ್ಕರ ಇದು ಅಪ್ಲಿಕೇಶನ್ಸ್ ಆಫ್ ಫಂಡಲ್ಲಿ ಬರುತ್ತೆ. ಸೋರ್ಸಸ್ಸಲ್ಲಿ ನಮಗೆ ಏನೇನು ಇನ್ಫ್ಲೋ ಆಗಿರುತ್ತೆ ಅದು ಬರುತ್ತೆ. ಅಪ್ಲಿಕೇಶನ್ಸಲ್ಲಿ ಔಟ್ಫ್ಲೋ ಆಫ್ ಫಂಡ್ ಏನಾಗಿರುತ್ತೆ ಅದು ಬರುತ್ತೆ. ಡಿವಿಡೆಂಡ್ ಪೇಡ್ 1 lakh ಇದು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,62,000 ಇದು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಮಗೆ ಸಿಕ್ಕಂತಹ ವ್ಯಾಲ್ಯೂ. 10,92,000 ಟೋಟಲ್ ಬಂತು. ಇಲ್ಲಿ ಮ್ಯಾಚ್ ಇದೆ. ಈಗ ನೋಟನ್ನು ನೀವು ಮುಖ್ಯವಾಗಿ ಬರೀಬೇಕು. ಇಲ್ಲಿ ನೋ ಡಿಪ್ರಿಸಿಯೇಷನ್ ಈಸ್ ಕನ್ಸಿಡರ್ಡ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕರೆಂಟ್ ಲಯಬಿಲಿಟಿ. ಈ ಥರ ನೋಟನ್ನು ಬರೀಬೇಕು. ಇದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನನ್ನು ನಾವು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿಲ್ಲ ಅಂದರೆ ಯಾವ ಥರ ಆಗುತ್ತೆ ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 88,000 1,14,000 ಇದೆ ಅಲ್ವಾ. 88,000 ನಾವು ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದಿ ಇಯರ್ ಅಂತ ಕನ್ಸಿಡರ್ ಮಾಡಬೇಕು. 1,14,000 ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅದು ಏನಾಗುತ್ತೆ ಅಂದರೆ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದಿ ಇಯರ್. 1,14,000 ಅಡ್ಜಸ್ಟೆಡ್ ಪ್ರಾಫಿಟ್ ಕಂಡುಹಿಡಿಬೇಕಾದ್ರೆ ಆ್ಯಡ್ ಮಾಡ್ತೀವಿ. 1,14,000 ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟು 1,14,000 ಇಲ್ಲಿ ಬರುತ್ತೆ. ಇನ್ನೊಂದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1,14,000 ಬಂದವಾಗ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟಾಗುತ್ತೆ 1,14,000 ಇನ್ಕ್ರೀಸ್ ಆಗುತ್ತೆ. 84,000 ಅಪ್ಲಿಕೇಶನ್ ಆಫ್ ಫಂಡಲ್ಲಿ ಮತ್ತೆ ಬರುತ್ತೆ. ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದಿ ಇಯರ್ ಅಂತ ಅಪ್ಲಿಕೇಶನ್ ಆಫ್ ಫಂಡಲ್ಲಿ 84,000 ಟ್ಯಾಕ್ಸ್ ಪೇಯ್ಡ್ ಡಿವಿಡೆಂಡ್ ಪೇಯ್ಡ್ ಅಂತ ಇದೆಯಲ್ಲ ಅದೇ ಥರ ಟ್ಯಾಕ್ಸ್ ಪೇಯ್ಡ್ 84,000 ಅಂತ ಬರುತ್ತೆ. ಈ ಥರನೂ ನಾವು ಮಾಡ್ಬೋದು. ಧನ್ಯವಾದಗಳು.